ಕಂದಮ್ಮ, ಯಾಕಿಷ್ಟು ಮೌನವಾಗಿದೀಯಾ? ಮೊದಲು ನನ್ನ ಮಾತು ಕೇಳು. ಇವತ್ತೇನಾಯಿತು? ನಿನ್ನೆವರೆಗೂ ನಗುತ್ತಿದ್ದ ಮುಖ ಇಂದು ಯಾಕಿಷ್ಟು ಮೌನವಾಗಿದೆ? ನಿನ್ನೆವರೆಗೂ ಮೊಬೈಲ್ ಕೈಯಲ್ಲಿ ಹಿಡಿದು ನಗುತ್ತಿದ್ದ ನೀನು ಇಂದು ಅದೇ ಮೊಬೈಲ್ ನೋಡುತ್ತಾ ಕಣ್ಣೀರನ್ನು ಮರೆಮಾಚುತ್ತಾ ಕುಳಿತಿದ್ದೀಯ. ಕಂದಮ್ಮ, ನನಗೆ ಗೊತ್ತಿದೆ ಆ ಮೆಸೇಜ್, ವಾಟ್ಸಪ್ ಮೆಸೇಜು ನಿನ್ನ ಹೃದಯವನ್ನು ಎಷ್ಟು ನೋವು ಮಾಡಿದೆ, ಎಷ್ಟು ನೋಯಿಸಿದೆ ಅಂತ. ಒಂದು ಚಿಕ್ಕ ಮೆಸೇಜ್, ಒಂದು ಚಿಕ್ಕ ಬಾಯ್, ಆದರೆ ಆ ಒಂದು ಪದ ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ತುಂಬಾ ನೋವು ಮಾಡಿದೆ. ನಿನ್ನೆವರೆಗೆ ನೀನಿಲ್ಲದೆ ನಾನು ಬದುಕೋದೇ ಇಲ್ಲ ಅಂತಂದ ವ್ಯಕ್ತಿ ಇಂದು ಆ ವ್ಯಕ್ತಿ ಪ್ಲೀಸ್ ಮೂವ್ ಆನ್ ಎಂದು ಮೆಸೇಜ್ ಕಳಿಸಿದ ಕೂಡಲೇ ಆ ಮೆಸೇಜ್ ನೋಡಿದ ಕ್ಷಣ ನಿನ್ನ ಹೃದಯ ಎಷ್ಟು ತುಂಬಾ ನೋವಾಗಿದೆ ಅಲ್ವಾ ಕಂದಮ್ಮ? ಕಂದಮ್ಮ, ಇವತ್ತು ನಿನ್ನ ಹೃದಯದಲ್ಲಿ ತುಂಬಾ ಒಂದು ದೊಡ್ಡ ಕಾಲೆತನ ಬಂದಿರಬಹುದು. ಆದರೆ ನೀನು ಪದೇ ಪದೇ ಮತ್ತೆ ಮತ್ತೆ ಅದೇ ಮೆಸೇಜ್ ಓಪನ್ ಮಾಡಿ ನೋಡ್ತಾ ಇದೀಯಾ, ಓದ್ತಾ ಇದೀಯಾ. ಇದು ನಿಜ ತಾನೇ? ಕಂದಮ್ಮ, ನಿನ್ನ ಕಣ್ಣೀರು ನನಗೆ ಕಾಣ್ತಾ ಇದೆ. ಆದರೆ ಕೇಳು, ನಿನ್ನ ನೋವನ್ನು ಸ್ವಲ್ಪನಾದರೂ ಕಡಿಮೆ ಮಾಡಕ್ಕೆ ಬಂದಿದ್ದೀನಿ. ಕಂದಮ್ಮ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕೆಲವು ಕ್ಷಣಗಳು ಬರುತ್ತವೆ. ಆ ಕ್ಷಣಗಳು ನಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತವೆ. ವಾಟ್ಸಪ್ಪಲ್ಲಿ ಬಂದ ಒಂದು ಚಿಕ್ಕ ಮೆಸೇಜ್, ಒಂದು ಚಿಕ್ಕ ಬಾಯ್, ಆದರೆ ಅದರ ಹಿಂದೆ ಇರುವ ನೋವು ಆ ಹೃದಯಕ್ಕೆ ಮಾತ್ರ ಗೊತ್ತು ಅಲ್ವಾ? ಕಂದಮ್ಮ, ಕೆಲವೊಮ್ಮೆ ನೀವು ಗಮನಿಸಿದ್ದೀರಾ, ಒಬ್ಬ ವ್ಯಕ್ತಿನ ನಾವು ಎಷ್ಟು ಪ್ರೀತಿಸ್ತೇವೆ ಅಂತಂದರೆ ಅವರು ಒಂದು ಮೆಸೇಜ್ ರಿಪ್ಲೈ ಮಾಡ್ತಿದ್ದರೂ ಕೂಡ ನಮ್ಮ ಮನಸ್ಸು, ನಮ್ಮ ಹೃದಯ ಎಷ್ಟು ತುಂಬಾ ನೋವಾಗುತ್ತೆ ಅಲ್ವಾ? ಆದರೆ ಒಂದಿನ ಅದೇ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಬರುತ್ತೆ, ನಮ್ಮ ಸಂಬಂಧ ಇಲ್ಲಿ ಮುಗ್ದೋಗ್ಲಿ, ಪ್ಲೀಸ್ ನನ್ನನ್ನು ಮರ್ತು ಬಿಡು, ಬಾಯ್. ಕಂದಮ್ಮ, ಆ ಕ್ಷಣದಲ್ಲಿ ನಮ್ಮ ಹೃದಯ ಒಡೆದ ಶಬ್ದ ಯಾರಿಗೂ ಕೇಳುವುದಿಲ್ಲ, ಆದರೆ ಒಳಗೆ ಮನಸ್ಸು ಸಾವಿರ ತುಂಡುಗಳಾಗಿರ್ತವೆ. ಕಂದಮ್ಮ, ಒಮ್ಮೆ ಯೋಚನೆ ಮಾಡಿ ನೋಡು, ನಿನ್ನೆವರೆಗೂ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಿದ್ದ ವ್ಯಕ್ತಿ ಇಂದು ಗುಡ್ ಬೈ ಎಂದು ಮೆಸೇಜ್ ಕಳಿಸಿದ್ದಾರೆ. ನಿನ್ನೆವರೆಗೂ ನಿಮ್ಮ ವಾಯ್ಸ್ ಕೇಳದೆ ನಿದ್ರೆ ಮಾಡದ ವ್ಯಕ್ತಿ ಇಂದು ನಿಮ್ಮ ಲಾಸ್ಟ್ ಸೀನ್ ಕೂಡ ನೋಡೋದಿಲ್ಲ. ಹಾಗೆಯೇ ಕಂದಮ್ಮ, ನಿನ್ನೆವರೆಗೂ ನೀನಿಲ್ಲದೆ ನಾನು ಬದುಕಲಾರೆ ಎಂದ ವ್ಯಕ್ತಿ ಇಂದು ಒಂದು ಮೆಸೇಜ್ನಲ್ಲಿ ಸಂಬಂಧ ಮುಗಿಸ್ತಿದ್ದಾರೆ. ಕಂದಮ್ಮ, ಇದು ಪ್ರೀತಿನಾ ಇಲ್ಲ ಒಂದು ಕಥೆನಾ? ಆ ಕ್ಷಣದಲ್ಲಿ ನಮ್ಮ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಬರ್ತವೆ. ನಾನೇನಾದರೂ ತಪ್ಪು ಮಾಡಿದ್ದೀನಾ? ಇಲ್ಲ ಅವ್ರು ಯಾಕೆ ಬದಲಾದರು? ನನ್ನ ಪ್ರೀತಿ, ನಾನು ಕೊಡೋ ಪ್ರೀತಿ ಅವ್ರಿಗೆ ಕಡಿಮೆ ಆಗ್ತಾ? ಕಂದಮ್ಮ, ಅದರ ಸತ್ಯ ಏನೆಂದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುವುದಿಲ್ಲ. ಕಂದಮ್ಮ, ಕೆಲವು ಸಂಬಂಧಗಳು ಹೇಳದೆ ಕೂಡ ಹಾಗೇನೆ ಮುಗ್ದೋಗ್ತವೆ. ಹಾಗೇನೆ ಕೆಲವು ಪ್ರೀತಿಗಳು ಕಾರಣವಿಲ್ಲದೆ ಮುರಿದೋಗ್ತವೆ. ಒಂದು ವಿಷಯ ನೆನಪಲ್ಲಿ ಇಟ್ಕೋ ಕಂದಮ್ಮ. ಕಂದಮ್ಮ, ಒಬ್ಬ ವ್ಯಕ್ತಿ ನಿಮ್ಮ ಜೀವನದಿಂದ, ನಿಮ್ಮ ಲೈಫಿಂದ ಬಿಟ್ಟು ಹೋಗಿದ್ದಾರೆ ಅಂತಂದರೆ ನಿಮ್ಮ ಜೀವನ ಅಲ್ಲೇ ಮುಗ್ದೋಯ್ತು ಅಂತ ಅಲ್ಲ. ಹೌದು, ಮೊದಲ ದಿನ ತುಂಬಾ ನೋವಿದೆ. ಕಂದಮ್ಮ, ಮೊಬೈಲ್ ಹಿಡಿದು ಹಳೆ ಮೆಸೇಜ್, ಹಳೆ ಚಾಟ್ ಓದ್ತಾ ಇದೆಯಾ ಅಲ್ವಾ ಪದೇ ಪದೇ? ಹಾಗೆಯೇ ಅವ್ರು ಕಳುಹಿಸಿದ್ದ ವಾಯ್ಸ್ ಮೆಸೇಜ್ ಕೇಳ್ತಾ ಇದೆಯಾ? ಒಟ್ಟಿಗೆ ತೆಗೆದ ಫೋಟೋ ನೋಡ್ತಾ ಇದೆಯಾ? ಹಾಗೆಯೇ ಅವ್ರ ಫೋಟೋ ನೋಡ್ತಾನೆ ನೋಡ್ತಾ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆದರೆ ನಿಧಾನವಾಗಿ ಒಂದು ಸತ್ಯ ಅರ್ಥವಾಗುತ್ತೆ. ಕಂದಮ್ಮ, ಯಾರಾದರೂ ಬಿಟ್ಟು ಹೋಗಬಹುದು, ಆದರೆ ನಿಮ್ಮ ಜೀವನ ನಿಲ್ಲಬಾರ್ದು. ನೀವು ಅವರಿಗೆ ಪ್ರೀತಿ ಕೊಟ್ಟಿದ್ದೀರಿ, ಆದರೆ ನಿಮ್ಮ ಕನಸುಗಳು ಕೊಟ್ಟಿಲ್ಲ. ನೀವು ಅವ್ರಿಗೆ ಸಮಯ ಕೊಟ್ಟಿದ್ದೀರಿ, ಆದರೆ ನಿಮ್ಮ ಭವಿಷ್ಯವನ್ನು ಅವ್ರು ಕೊಡಬಾರ್ದು. ಕಂದಮ್ಮ, ಜೀವನದಲ್ಲಿ ಒಂದು ವಿಷಯ ತುಂಬಾ ಮುಖ್ಯ. ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿಗಾಗಿ ನೀವು ಅಳಬೇಡಿ, ನಿಮ್ಮ ಕಣ್ಣೀರನ್ನು ವೇಸ್ಟ್ ಮಾಡಬೇಡಿ. ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ದೇ ಇರೋ ವ್ಯಕ್ತಿಗಾಗಿ ನಿಮ್ಮ ಬದುಕನ್ನು ನಿಲ್ಲಿಸಬೇಡಿ. ಒಂದಿನ ಬರುತ್ತೆ, ಅದೇ ವಾಟ್ಸಪ್ನಲ್ಲಿ ಒಂದು ಹೊಸ ಮೆಸೇಜ್ ಬರುತ್ತೆ, ಆದರೆ ಅದು ಪ್ರೀತಿ ಮೆಸೇಜ್ ಆಗಿರೋದಿಲ್ಲ, ಅದು ನಿಮ್ಮ ಕನಸುಗಳ ಮೆಸೇಜ್ ಆಗಿರೋ. ಒಂದಿನ ನೀವು ಕನಸು ಕಂಡಂಥ ಕನಸು ಆ ಗುರಿ ಮುಟ್ಟಿರ್ತೀರ, ಆಗ ನಿಮಗೆ ಅರ್ಥವಾಗುತ್ತೆ. ಒಂದು ಬ್ರೇಕಪ್ ನಿಮ್ಮ ಜೀವನವನ್ನು ನಾಶ ಮಾಡಲಿಲ್ಲ, ಅದು ನಿಮ್ಮನ್ನು ಬದಲಾಯಿಸಿತು. ಆ ದಿನ ನೀವು ಹಿಂದಕ್ಕೆ ನೋಡಿ ನಗುತ್ತೀರಾ, ಆ ಒಂದು ಮೆಸೇಜಿಂದ ನನ್ನ ಜೀವನ ಇಂದು ಬದಲಾಗ್ತು, ಆ ಮೆಸೇಜ್ ನನ್ನ ಇನ್ನೂ ಬಲವಾದ ವ್ಯಕ್ತಿಯನ್ನಾಗಿಸಿತು ಅಂತ. ಹೌದು ಕಂದಮ್ಮ, ಇದು ಪ್ರೀತಿ ಅನ್ನೋದು ಸುಂದರ, ಆದರೆ ಸ್ವಾಭಿಮಾನ ಅದಕ್ಕಿಂತ ದೊಡ್ಡದು. ಕಂದಮ್ಮ, ಯಾರಾದರೂ ನಿಮ್ಮನ್ನು ಬಿಟ್ಟೋದ್ರೂ ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳಿ, ನಿಮ್ಮ ಮನಸ್ಸಿನ ಮಾತನ್ನು ಬೆಲೆ ಕೊಡಿ. ನಿಮ್ಮ ಕನಸುಗಳು ಇನ್ನೂ ಜೀವಂತವಾಗಿವೆ, ನಿಮ್ಮ ಜೀವನ ಇನ್ನೂ ಮುಗ್ದಿಲ್ಲ. ಆದ್ದರಿಂದ ಹಳೆ ಚಾಟ್, ಹಳೆ ಮೆಸೇಜ್ ಡಿಲೀಟ್ ಮಾಡಿ, ಕಣ್ಣೀರು ಒರೆಸ್ಕೊಳ್ಳಿ, ಹೊಸ ಜೀವನ ಶುರು ಮಾಡಿ. ಯಾಕಂದರೆ ಕಂದಮ್ಮ, ಒಂದು ಬಾಯ್ ಅನ್ನೋ ಮೆಸೇಜು ನಿಮ್ಮ ಕಥೆಯ ಅಂತ್ಯ ಏನಲ್ಲ, ಅದು ಹೊಸ ಅಧ್ಯಾಯದ ಆರಂಭ. ಈ ವಿಡಿಯೋಯಿಂದ ನಿಮ್ಮ ಮನಸ್ಸಿನ ಭಾರ ಸ್ವಲ್ಪನಾದರೂ ಕಡಿಮೆ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಈ ಥರನೇ ನೋವಲ್ಲಿರೋರಿಗೆ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ.
ಏನೇ ಪ್ರಶ್ನೆ ಇದ್ರೂ ಒಂದು ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ.